ಇನ್ನು ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ವಿಚಾರಣೆ ನಡೀತಾ ಇದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಯಿತು. ಬಳಿಕ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಕೆಶಿ ರಾಜಭವನಕ್ಕೆ ಪಾದಯಾತ್ರೆ ನಡೆಸಿ ನಿಯೋಗದ ಜೊತೆ ಮನವಿ ಸಲ್ಲಿಸಿದರು. ಕುಮಾರಸ್ವಾಮಿ, ಜನಾರ್ದನ ರೆಡ್ಡಿ, ಮುರುಗೇಶ್ ನಿರಾಣಿ, ಶಶಿಕಲಾ ಜೊಲ್ಲೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಒತ್ತಾಯಿಸಿದರು. ಆದರೆ 4 ಅರ್ಜಿಗಳನ್ನು ಇತ್ಯರ್ಥಗೊಳಿಸಿರುವುದಾಗಿ ರಾಜ್ಯಪಾಲರು ಹೇಳಿದ್ದಾರೆ ಅಂತ ಡಿಕೆಶಿ ತಿಳಿಸಿದರು. ಕಾಂಗ್ರೆಸ್ ಪ್ರತಿಭಟನೆಗೆ ಬಿಜೆಪಿ ಸಹಜವಾಗಿ ಕಿಡಿಕಾರಿತು. ಸಿದ್ದರಾಮಯ್ಯನವರ ವಿಚಾರಕ್ಕೆ ಇಲ್ಲಿಗೆ ಬರಲಿಲ್ಲ. ಕೋರ್ಟು ತೀರ್ಮಾನವನ್ನ ಮಾಡ್ತದೆ. 4 ಮಾಜಿ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿದ್ದಾರೆ. ಅನೇಕ ಮನವಿಗಳು ಬಂದಿದೆ. ನ್ಯಾಯಬದ್ಧವಾಗಿ ನೀವು ಅನುಮತಿಯನ್ನ ಕೊಡಲೇಬೇಕು. ನಮ್ಮ ಹತ್ರ ಏನು ಇಲ್ಲ, ನಾನೆಲ್ಲ ವಾಪಸ್ ಡಿಸ್ಪೋಸ್ ಮಾಡಿದ್ದೀನಿ ಅಂತ ಕೂಡ ಒಂದು ಮಾತನ್ನ ಅವರು ಹೇಳಿದ್ದಾರೆ. ರಾಜಭವನ್ ಚಲೋ ಯಾಕೆ ಮಾಡ್ತೀರಿ ನೀವು? ರಾಜಭವನ್ ಚಲೋ ಮೂಡ ಚಲೋ ಮಾಡ್ರಿ ನೀವು. ಅಲ್ಲಿ ಹೋಗಿ ಕೂತ್ಕೊಂಡು ತಪ್ಪಾತು ಮೂಡಾಕ್ ಒಂದು ಕೈ ಮುಗಿದು ಅಲ್ಲೇ ಕ್ಷಮೆ ಕೇಳಿ ಮೂಡ ಚಲೋ ಮಾಡ್ಲಿ ಅವರು. ಅಲ್ಲ, ಮೂಡ ಚಲೋ ಮಾಡಕ್ಕೆ ಮೂಡಾನ ಯಾರು ಇಲ್ಲಿವರೆಗೂ ಕೇಳಿಲ್ವಲ್ರಪ್ಪ. ಒಬ್ರು ಕೇಳಿಲ್ಲ. ಮೂಡ ಆಫೀಸರ್ಸ್ನ ಅವತ್ತಿದ್ದವ್ರ ಈಗಿರೋರ್ನ ಒಂದು ರಿಪೋರ್ಟ್ ಕೊಡ್ರಪ್ಪ. ನೀವು ತಗೊಂಡಿರೋ ನಿರ್ಧಾರ ಸರಿನಾ ತಪ್ಪಾ? ಯಾರು ತಪ್ಪು ಮಾಡಿರಬಹುದು ಅವ್ರನ್ನ ಕೇಳೇ ಇಲ್ಲ ಇಲ್ಲಿವರೆಗೆ. ಮತ್ತೆ 4 ಕೇಸ್ ಹೇಳಿದ್ದಾರೆ. ಶಶಿಕಲಾ ಜೊಲ್ಲೆ, HD ಕುಮಾರಸ್ವಾಮಿ, ಮುರುಗೇಶ್ ನಿರಾಣಿ ಹಾಗೂ ಜನಾರ್ದನ ರೆಡ್ಡಿ. ನಾವು ಸಂಗ್ರಹಿಸಿಕೊಂಡಿರೋ ಮಾಹಿತಿನಲ್ಲಿ ಅದು ಯಾವುದೋ ಒಂದು ಚಾರ್ಜ್ ಶೀಟ್ ಹಾಕಕ್ಕೆ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಅನುಮತಿಯನ್ನು ಕೊಟ್ಟಿದ್ದಾರಂತೆ. ಬಟ್ ಅದು ಹೈಕೋರ್ಟಲ್ಲಿ ಹೋಗಿ ಚಾಲೆಂಜ್ ಆಗಿದೆ. ಹಾಗಾಗಿ ಅದು ಅಲ್ಲಿಗೆ ನಿಲ್ಲತ್ತೆ. ಇನ್ನು 3ಕ್ಕೆ ಅವರು ರಾಜ್ಯಪಾಲರ ಕಚೇರಿನಲ್ಲಿ ಅಥವಾ ಎಲ್ಲಿಂದ ಬಂದಿರೋ ಮಾಹಿತಿಗಳೇನು ಹೇಳ್ತಾ ಇದೆ ಅಂದರೆ, ನಮ್ಮ ಹತ್ರ ಯಾವ ಕಡತಾನೂ ಇಲ್ಲ. 8ನೇ ತಾರೀಕು ಆಗಸ್ಟಿನ ಲೆಕ್ಕಾಚಾರದಲ್ಲಿ ನಮ್ಮ ಹತ್ರ ಯಾವ ಕಡತಾನೂ ಇಲ್ಲ. ಎಲ್ಲ ಡಿಸ್ಪೋಸ್ ಮಾಡಿದ್ದೀವಿ. ಆಯಾಯ ತನಿಖಾ ಸಂಸ್ಥೆನ ಕೇಳ್ಕೊಳ್ಳಿ ಎಂದಿದ್ದಾರೆ. ನಾವು ಕೇಳಿದ್ವಿ, ನಮಗೇನೋ ಉತ್ತರ ಸಿಕ್ಕಿಲ್ಲ. ಡಿಸ್ಪೋಸ್ ಯಾವ ರೀತಿ ಅಂತ ಗೊತ್ತಿಲ್ಲ, ಅದು ಹೇಗೆ ಅಂತ.